ಬ್ಯಾಕ್ಗ್ರೌಂಡ್ ಹೆಂಗ್ ಬ್ಲರ್ ಮಾಡ್ಬೇಕಂದ್ರ DSLR ಬಂದ್ ಕೇರ್ಬೇಕು. ಅದ ಹೆಂಗ್ ಬ್ಲರ್ ಮಾಡಿ ಬರೀ ನಾನು ನಿಮಗೆ ಇವತ್ತು ಕ್ಯಾಪ್ಕಟ್ದಾಗ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದು ಹೆಂಗ್ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಕ್ಯಾಪ್ಕಟ್ ಓಪನ್ ಮಾಡ್ಕೊರಿ. ಕ್ಯಾಪ್ಕಟ್ ಓಪನ್ ಆದ್ಮೇಲೆ ಈ ವಿಡಿಯೋ ಇರುತ್ತೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಆಪ್ಷನ್ ಬರ್ತಿಲ್ಲ, ಆಪ್ಷನ್ ಅಂದ್ರೆ ಡೂಪ್ಲಿಕೇಟ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಇಲ್ಲೇ ಹೋಗ್ರಿ, ಸ್ಕ್ರೋಲ್ ಮಾಡಿದ ತಕ್ಷಣ ಓವರ್ಲೆ ಆಪ್ಷನ್ ಬರ್ತದೆ, ಓವರ್ಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಓವರ್ಲೆ ಮಾಡ್ಕೊಂಡಿರೋ ವಿಡಿಯೋ ಇರುತ್ತಲ್ಲ, ಓವರ್ಲೆ ಮಾಡ್ಕೊಂಡಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದಾದ್ಮೇಲೆ ಇಲ್ಲೊಂದು ಆಪ್ಷನ್ ಬರುತ್ತೆ, ರಿಮೂವ್ ಬ್ಯಾಕ್ಗ್ರೌಂಡ್ ಅಂತಂದು ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲೇ ರಿಸ್ಟ್ರೋಕ್ ಅಂತ ಆಪ್ಷನ್ ಇರುತ್ತೆ, ಅದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ಇದೇನು ಮಾಡಬೇಡಿ, ಜಸ್ಟ್ ಬಿಟ್ಟರೆ ರಿಸ್ಟ್ರೋಕ್ ಆದ್ಮೇಲೆ ರೈಟ್ ಮಾರ್ಕ್ ಕೊಡ್ಬೇಕು. ಒರಿಜಿನಲ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಒರಿಜಿನಲ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲೇ ಎಫೆಕ್ಟ್ಸ್ ತಗೋಬೇಕು. ಎಫೆಕ್ಟ್ಸ್ದಾಗ ಹೋಗಿ ವಿಡಿಯೋ ಎಫೆಕ್ಟ್ಸ್ ತಗೋಬೇಕು. ಇದ್ರೊಳಗೆ ಹೋಗಿ ಇಲ್ಲೇ ಸರ್ಚ್ ಆಯ್ತಲ್ಲಿ ಕ್ಲಿಕ್ ಮಾಡಿ ಬ್ಲರ್ ಅಂತ ಸರ್ಚ್ ಮಾಡಬೇಕು. ಬ್ಲರ್ ಅಂತ ಸರ್ಚ್ ಮಾಡಾದ್ಮೇಲೆ ಇಲ್ಲೇ ನಿಮ್ಗೆ ಒಂದು ಎಫೆಕ್ಟ್ ಬರುತ್ತೆ, ಬ್ಲರ್ ಅಂತ ಒಂದು ಎಫೆಕ್ಟ್. ಆ ಎಫೆಕ್ಟ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ನಮ್ಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಗೆ ಬ್ಲರ್ ಜಾಸ್ತಿ ಕಡಿಮೆ ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು. ರೈಟ್ ಮಾರ್ಕ್ ಕ್ಲಿಕ್ ಆದ್ಮೇಲೆ ಬ್ಯಾಕ್ಗ್ರೌಂಡ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಈ ಥರ ಎಡಿಟಿಂಗ್ ಟಿಪ್ಸ್ ಬೇಕಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿರಿ. ನೀವು ಇನ್ನೂ ಕ್ಯಾಪ್ಕಟ್ ಯೂಸ್ ಮಾಡತ್ತಿಲ್ಲ, ನಿಮ್ಗೆ ಕ್ಯಾಪ್ಕಟ್ ಗೊತ್ತಿಲ್ಲ ಅಂದ್ರೆ ನಾನು ಕಮೆಂಟ್ ಒಳಗೆ ಕ್ಯಾಪ್ಕಟ್ ಕಮೆಂಟ್ ಮಾಡಿರಿ. ಡೈರೆಕ್ಟ್ DM ಬಂದ್ಬಿಡಿ. ಫಾಲೋ ಮಾಡ್ಕೊಂಡು ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ DM ಬರಂಗಿಲ್ಲ.